ಬಟ್ ಫುಡ್ ಅಂತೂ ಚೆನ್ನಾಗಿರಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ತಿಂದ್ಕೊಂಡು ಬಂದ್ವಿ. ಇಲ್ಲಿ ನಿಮಗೆ ಡಬಲ್ ಡೆಕ್ಕರ್ ಬಸ್ಸಸ್ ತುಂಬ ಸಿಗತ್ತೆ ನೋಡಲಿಕ್ಕೆ. ಇಲ್ಲಿ ಡ್ರೆಸ್ ಕೋಡ್ ಒಂದು ಕಂಪಲ್ಸರಿ. ಸೊ ಒಂಥರ ಅಷ್ಟು ಸ್ಟೆಪ್ಸ್ ಹತ್ಕೊಂಡು ಒಳಗಡೆ ಬಂದು ದೇವರ ಆಶೀರ್ವಾದ ಪಡೆಯೋದೊಂದು ತುಂಬ ಒಂದು ಸ್ಪೆಷಲ್ ಅಂತ ಫೀಲ್ ಆಯಿತು. ಸೊ ಯಾವ ಕಡೆ ನೋಡಿದ್ರು ಬಿಲ್ಡಿಂಗ್ಸೇ ಜಾಸ್ತಿ ಕಾಣಿಸೋದಿಲ್ಲಿ. ನೆಕ್ಸ್ಟ್ ಡೇ ನಾವು ಹೊರಟಿರೋದು ಒಂದು ಬಟು ಕೇವ್ಸಿಗೆ, ಒಂದು ಟೆಂಪಲ್, ಮುರುಗನ್ ಟೆಂಪಲ್. ಇದು ನಾವು ಮಲೇಷ್ಯಾ ಹೋದರೆ ಅದು ಮಸ್ಟ್ ವಿಸಿಟ್ ಅಂತಲೇ ಹೇಳ್ತಾರೆ. ಆ್ಯಂಡ್ ತುಂಬ ಅಂದರೆ ಅರ್ಲಿ ಮಾರ್ನಿಂಗ್ ಹೋಗಬೇಕಿದ್ಲಿಗೆ, ಇಲ್ಲಾಂದರೆ ತುಂಬ ಕ್ರೌಡ್ ಇರುತ್ತೆ. ಒಂದು ಸ್ವಲ್ಪ ಸ್ಟೆಪ್ಸ್ ಇರುತ್ತೆ, ಅದನ್ನು ಹತ್ಕೊಂಡು ಮತ್ತೆ ಇಲ್ಲಿಗೆ ಹೋಗ್ಬೋದು. ಆ್ಯಂಡ್ ಒನ್ ಥಿಂಗ್, ಇಲ್ಲಿ ಡ್ರೆಸ್ ಕೋಡ್ ಒಂದು ಕಂಪಲ್ಸರಿ, ನೀ ಲೆಂತ್ಗಿಂತ ಕೆಳಗಡೆ ಇರಬೇಕು ಎಲ್ಲ ಡ್ರೆಸ್ಸಸ್. ಇನ್ ಕೇಸ್ ಇಲ್ಲ ಅಂದರೆ ಅಲ್ಲೇ ಡ್ರೆಸ್ಸಸ್ ಪ್ರೊವೈಡ್ ಮಾಡ್ತಾರೆ, ಇಷ್ಟಿಷ್ಟು ಚಾರ್ಜಸ್ ಇರುತ್ತೆ. ಗೈಸ್ ಇಲ್ಲಿ 270 ಸ್ಟೆಪ್ಸ್ ಏನಿದೆ, ಹತ್ಕೊಂಡು ಹೋಗ್ಬೇಕು ಈ ಥರ. ಗೈಸ್ ನಾನಿವಾಗ ಬಟು ಕೇವ್ಸ್ನ ಒಳಗಡೆ ಇದ್ದೇನೆ. ದೇವರಿದು ದರ್ಶನ ಆಯಿತು. ಸೊ ತುಂಬ ಬ್ಲೆಸ್ಡ್ ಫೀಲ್ ಆಗ್ತಿದೆ. ಸೊ ಒಂಥರ ಅಷ್ಟು ಸ್ಟೆಪ್ಸ್ ಹತ್ಕೊಂಡು ಒಳಗಡೆ ಬಂದು ದೇವರ ಆಶೀರ್ವಾದ ಪಡೆಯೋದೊಂದು ತುಂಬ ಒಂದು ಸ್ಪೆಷಲ್ ಅಂತ ಫೀಲ್ ಆಯಿತು. ಸೊ ತುಂಬ ಚೆನ್ನಾಗಿದೆ ಒಳಗಡೆ, ಕೂಲಾಗಿ ಒಂದು ಕೇವ್ ಇದು ಒಳಗಡೆ ಟೆಂಪಲ್ ಇರೋದಿದು. ಸೊ ಮಸ್ಟ್ ವಿಸಿಟ್ ಪ್ಲೇಸ್. ಸೊ ನಾವು ನೆಕ್ಸ್ಟ್ ಹೊರಟಿದ್ದು ಗೆಂಟಿಂಗ್ ಹೈಲ್ಯಾಂಡ್ಸ್ ಅಂತ. ಇದು ಒನ್ ಆಫ್ ದ ಮೋಸ್ಟ್ ಫೇಮಸ್ ಹಿಲ್ ರೆಸಾರ್ಟ್ಸ್ ಇನ್ ಮಲೇಷಿಯಾ. ಇಲ್ಲಿ ನಿಮಗೆ ಎಂಥ ಗೆಂಟಿಂಗ್ ಸ್ಕೈ ವರ್ಡ್ಸ್ ಥೀಮ್ ಪಾರ್ಕ್ ಆ್ಯಂಡ್ ಶಾಪಿಂಗ್ ಸೆಂಟರ್ಸ್, ಕೆಸಿನೋ, ಗೇಮ್ಸ್ ಎಲ್ಲ, ಅಂದರೆ ಎಲ್ಲ ಕಂಪ್ಲೀಟಾಗಿ ಒಂದು ಸಿಟಿ ಆಫ್ ಎಂಟರ್ಟೈನ್ಮೆಂಟ್ ಅಂತಲೇ ಹೇಳ್ಬೋದು. ಇಲ್ಲಿ ಹೋಗಬೇಕಾದ್ರೆ ನೀವು ಕೇಬಲ್ ಕಾರ್ ಥ್ರೂ ಹೋಗಬೇಕು. ಇದು ಬುಕ್ಕಿಂಗ್ಸ್ ಎಲ್ಲ ಅಲ್ಲಿ ಇರುತ್ತೆ, ಆನ್ಲೈನಲ್ಲಿ ಮಾಡ್ಕೋಬೋದು, ಇಲ್ಲಾಂದರೆ ಅಲ್ಲೂ ಹೋಗಿ ಮಾಡ್ಕೊಬೋದು. ತುಂಬ ಅಂದರೆ ಹೋಗೋವೇ ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ವೆದರ್ ಅಂತೂ ಸಖತ್ ಕೋಲ್ಡ್ ಇರುತ್ತೆ. ಸೊ ಇದು ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ತಾಗಿದೆ. ನೆಕ್ಸ್ಟು ಊಟ ಮಾಡುವ ಅಂತ ರೆಸ್ಟೋರೆಂಟ್ ಅಲ್ಲಿ ಸರ್ಚ್ ಮಾಡ್ತಿದ್ವಿ. ಬಟ್ ಎಲ್ಲ ಕಡೆ ನಾನ್ ವೆಜ್ ಜಾಸ್ತಿ ಇರೋದು ಅಲ್ಲಿ, ಆ್ಯಂಡ್ ವೆಜ್ ಆಪ್ಷನ್ಸ್ ತುಂಬ ಕಡಿಮೆ. ಆ್ಯಂಡ್ ಆಲ್ಸೋ ಕೆಲವು ಕಡೆ ಕಾರ್ಡ್ಸ್ ಮಾತ್ರ ಆಕ್ಸೆಪ್ಟ್ ಮಾಡ್ತಾರೆ, ಕೆಲವು ಕಡೆ ಕ್ಯಾಶ್ ಮಾತ್ರ. ಆ್ಯಂಡ್ ಫೈನಲಿ ಒಂದು ರೆಸ್ಟೋರೆಂಟ್ ಡಿಸೈಡ್ ಮಾಡಿ ಹೋದ್ವಿ. ಆ್ಯಂಡ್ ಅಲ್ಲಿ ನಮಗೆ ಯಾವುದು ಫುಡ್ ಬೇಕು ಅಂತ ಅಲ್ಲಿ ನಾವು ಬರಿಬೇಕು. ಆಮೇಲೆ ಅವರು ಅದನ್ನು ತಗೊಂಡು ಫಸ್ಟ್ ಪೇ ಮಾಡಿ ಆಮೇಲೆ ನಮಗೆ ಫುಡ್ ಕೊಡ್ತಾರೆ. ಬಟ್ ಫುಡ್ ಅಂತೂ ಚೆನ್ನಾಗಿರಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ತಿಂದ್ಕೊಂಡು ಬಂದ್ವಿ.